All of you solve the sum? ಇನ್ನೂ ನಾನು ಕಂಪ್ಲೀಟ್ ಮಾಡಿಲ್ವಲ್ಲ. ಡೌಟ್ ಬೇರೆ ಇದೆ, ಕೇಳೋದಾ ಬೇಡವಾ? ಇವಾಗೇನು ಮಾಡೋದು? Okay, take the next 2 problems as homework. Everyone should complete without fail. Just submit the classwork now and collect it by evening. ಗುಡ್ ಈವ್ನಿಂಗ್ ಮ್ಯಾಮ್. ಏನಾಯಿತು ಮ್ಯಾಮ್? ಮಿತ್ರಂದು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಕ್ಕೆ ನಿಮ್ಮನ್ನು ಕರೆದೆ. ಪಾಸ್ಟ್ ಫ್ಯೂ ಮಂತ್ಸಿಂದ ನೋಟಿಸ್ ಮಾಡ್ತಾ ಇದ್ದೀನಿ, ಕಾನ್ಸಂಟ್ರೇಷನ್ ಲೆವೆಲ್ ತುಂಬ ಕಡಿಮೆ ಆಗ್ತಾ ಬರ್ತಾ ಇದೆ. ಹೋಮ್ವರ್ಕ್ ಕೊಟ್ಟರೆ ಅದು ಇನ್ಕಂಪ್ಲೀಟ್ ಆಗಿದೆ. ಏನಾಯಿತು ಮಿತ್ರನ್? ನನಗೆ ಕ್ಲಾಸಲ್ಲಿ ಅರ್ಥ ಆಗಿಲ್ಲಮ್ಮ. ಡೌಟ್ ಇದ್ದರೆ ನೀನು ಕೇಳ್ಬೋದಾಗಿತ್ತಲ್ವಾ? ಡೌಟ್ ಇತ್ತು, ಆದರೆ ಹೆಂಗೆ ಕೇಳೋದು ಅಂತ ಗೊತ್ತಿಲ್ಲಮ್ಮ. ಡೈರೆಕ್ಟಾಗಿ ಬಂದು ಕೇಳ್ಬೋದು, ಇಲ್ಲಾಂದರೆ ಸ್ಟಾಫ್ ರೂಮ್ ಬಂದು ಕೇಳ್ಬೋದು. ಇದೇ ಮೇಡಮ್ ಸಮಸ್ಯೆನೇ ಡೌಟ್ ಅಂದರೆ ಅದನ್ನು ಕಾನ್ಫಿಡೆಂಟಾಗಿ ಕೇಳದೆ ಯಾಕೆ ಸ್ಕಿಪ್ ಮಾಡ್ದ? ಎಲ್ಲ ಸಬ್ಜೆಕ್ಟಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದ ಹುಡುಗ ಇವಾಗ ಸ್ವಲ್ಪ ಗ್ರೇಡಲ್ಲಿ ಹಿಂದೆ ಹೋಗಿ 25th ರ್ಯಾಂಕಲ್ಲಿದ್ದಾನೆ. ಮ್ಯಾಮ್, ಸಿಟಿನಲ್ಲಿ ಬೆಸ್ಟ್ ಸ್ಕೂಲ್, ಬೆಸ್ಟ್ ಟೀಚರ್ಸ್ ನಂಬ್ಕೊಂತಾನೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಿದ್ದೀವಿ. ನೀವೇ ಹಿಂಗೆ ಹೇಳಿದ್ರೆ ಹೆಂಗೆ ಮ್ಯಾಮ್? ಅವನ್ನ ಸ್ಪೆಷಲ್ ಕೇರ್ ತೊಗೊಂಡು ನೋಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮ್ಯಾಮ್. ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ಬಟ್ your ಕ್ಲಾಸಲ್ಲಿ ಮಾತ್ರ ಒಟ್ಟು 40 ಸ್ಟೂಡೆಂಟ್ ಇದ್ದಾರೆ. ನಾವು ಅವ್ರನ್ನೂ ಕೇರ್ ಮಾಡಬೇಕು. ಮೀನ್ ವೈಲ್ ಮಿತ್ರನ ಒಬ್ಬನೇ ಕರೆದು ಮಾತಾಡಿದೆ, ಆದರೆ ಅವ್ನು ನಮ್ಮ ಹತ್ರ ಪ್ರಾಪರಾಗಿ ರೆಸ್ಪಾಂಡೇ ಮಾಡ್ತಾಯಿಲ್ಲ. ಸ್ಕೂಲಲ್ಲಿ ಇರೋವರೆಗೂ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ನಾವು ಮಾಡ್ತೀವಿ, ಆದರೆ ಅವನು ಮನೇಲಿರುವಾಗ ನೀವೇ ತುಂಬ ಕೇರ್ ತಗೊಂಡು ನೋಡ್ಕೋಬೇಕು. ಲೇ, ಏನೋ ಮಾಡ್ತಿದ್ಯಾ? ಊಟ ಮಾಡ್ದೆ? ಮಿತ್ರನ್, ಇವಾಗ ಫೋನ್ ಇಟ್ಬಿಟ್ಟು ತಿಂತೀಯಾ ಇಲ್ವೋ? ಕೊಡುಮ. ಯಾಕಮ್ಮ ಇನ್ ಮಾಡ್ತೀಯಾ? ಈ ಫೋನ್ ಇಂದನೇ ಬರ್ತಾ ಹೇಳಿದ್ ಮಾತ್ ಕೇಳ್ತಿಲ್ಲ. ಮಾತ್ ಜಾಸ್ತಿ ಆಯ್ತು, ಸ್ವಲ್ಪನೂ ಓದ್ತಿಲ್ಲ. ಎನಫ್, ಯುವರ್ ಫೋನ್ ಟೈಮ್ ಇಸ್ ಓವರ್. ಊಟ ಮಾಡು. ಮಾ, ಹಸಿವಾಗ್ತಿಲ್ಲಮ್ಮ. ಅಶ್ವಿಲ್ಲ ಅಂದ್ರೆ ಹಂಗೆ ಬಿಟ್ಬಿಡ್ಬೇಕಾ? ನೀನ್ ಹೇಳದ್ ಮಾತ್ರನೇ ಕೇಳ್ಬೇಕು, ನಾವ್ ಹೇಳಿದ್ರೆ ಏನು ಕೇಳಲ್ಲ. ಯಾವಾಗ್ಲೂ ಓದೋದೇ ಇಲ್ಲ, ಯಾವಾಗ ನೋಡು ಫೋನು. ಇವತ್ತು ಓದ್ದಾ? ಮಾ, ನಾಳೆ ಸ್ಕೂಲ್ ಲೀವ್ ಮಾ. ಓ, ಹಾಗಂದ್ರೆ ಸ್ಕೂಲ್ ಲೀವ್ ಅಂದ್ರೆ ಓದಲ್ಲ. ಮೊದ್ಲು ಊಟ ಮಾಡಿ ಫೋನ್ ಇಟ್ಟು ಹೋಮ್ವರ್ಕ್ ಮಾಡಿ ಹೋಗು. ನನಗೆ ಏನು ಬೇಡ. ಲೇ, ಊಟ ಮಾಡೋಗೋ. ಅಮ್ಮ ಹೇಳ್ಕೊಡೋಮ್ಮ, ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. 399, 1198, 1597, 2196, 2595, 3394. That's right. After discount, it will be 3055, ma'am. ಅಂಕಲ್, ಪ್ಲಾಸ್ಟಿಕ್ ಬ್ಯಾಗ್ ಬೇಡ ಅಂಕಲ್. ಇಟ್ಸ್ ನಾಟ್ ಗುಡ್ ಫಾರ್ ಅವರ್ ಎನ್ವೈರ್ಮೆಂಟ್. ಅಮ್ಮ, ಮನೆಯಿಂದ ಕ್ಲಾತ್ ಬ್ಯಾಗ್ ತಗೊಂಡು ಬಂದಿದ್ದೀರಾ ಅಲ್ವಾ? ಇದೆ, ಬಿಲ್ ಆಗ್ಬೇಡಿ. Sure, ma'am. ಎಕ್ಸ್ಕ್ಯೂಸ್ ಮೀ,
2 ಮಿನಿಟ್ಸ್ ಮಾತಾಡ್ಬೋದಾ? ನಿಮ್ಮ ಹುಡುಗಿನ ನೋಟ್ ಮಾಡಿದೆ. ನನ್ನ ಮಗ ಏಜೇ ಇರಬೇಕನ್ಸುತ್ತೆ, ಬಟ್ ತುಂಬ ಕಾನ್ಫಿಡೆಂಟ್ ಆಗಿ ಫಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ತಿದ್ದಾಳೆ. ಐ ವಾಸ್ ಸೋ ಸರ್ಪ್ರೈಸ್ಡ್. ಅವರಿಂದ ಹೇಗೆ ಇಷ್ಟು ಫಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ? ಸ್ಟಾರ್ಟಿಂಗಲ್ಲಿ ಅವಳು ಬಿಲೋ ಆವ್ರೇಜ್ ಆಗಿದ್ದ ಸ್ಟೂಡೆಂಟೇ. ಅದಾದ್ಮೇಲೆ ಸ್ವಲ್ಪ ಎಫರ್ಟ್ಸ್ ಹಾಕಿ ಕಾನ್ಶಿಯಸ್ಲಿ ವರ್ಕ್ ಮಾಡಿದ್ರಿಂದ ಚೇಂಜಸ್ ಬರೋಕ್ಕೆ ಶುರುವಾಯಿತು. ನೌ ಶಿ ಇಸ್ ಬಿಕಮ್ ಅ ವೆರಿ ಸಕ್ಸಸ್ಫುಲ್ ಸ್ಟೂಡೆಂಟ್. ಇಫ್ ಯು ಡೋಂಟ್ ಮೈಂಡ್, ಏನು ಮಾಡಿದ್ರಿ ಅಂತ ಹೇಳ್ತೀರಾ? ಕ್ಲಾಸಲ್ಲಿ ಕೆಲವೊಂದು ಮಕ್ಕಳು ಮಾತ್ರನೇ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ, ಕಾನ್ಫಿಡೆಂಟ್ ಆಗಿ ಪಾಸಿಟಿವ್ ಆಗಿದ್ದಾರೆ. ಆದರೆ ನನ್ನ ಮಗನಿಗೆ ಮಾತ್ರ ಯಾಕೆ ಆ ಸ್ಕಿಲ್ಸ್ ಇಲ್ಲ? ಅವ್ರು ಓದೋ ಅದೇ ಸ್ಕೂಲಲ್ಲಿ ಅದೇ ಟೀಚರ್ಸೇ ನಮ್ಮ ಮಕ್ಳಿಗೂ ಹೇಳ್ಕೊಡ್ತಾರೆ. ಆದರೆ ದೇರ್ ಇಸ್ ಸಮಥಿಂಗ್ ಮಿಸ್ಸಿಂಗ್. ಎಷ್ಟು ಬೈದ್ರೂ ಯಾವ ಚೇಂಜಸ್ಸೂ ಇಲ್ಲ. ಹಾಗೇನು ವ್ಯತ್ಯಾಸವಾಗಿ ಮಾಡಿದ್ರಿ ಅಂತ ಹೇಳ್ತೀರಾ? ಆಸ್ ಎ ಪೇರೆಂಟ್ ಮಕ್ಕಳನ್ನ ಸುಮ್ಮನೆ ಬಯೋದ್ ಬಿಟ್ಟು ಹೆಂಗ್ ಸರಿ ಮಾಡಬೇಕು ಅಂತ ಯೋಚನೆ ಮಾಡಿದೆ. ದೆನ್ ವಿ ಗಾಟ್ ಟು ನೋ ಅಬೌಟ್ ಬ್ರೈನ್ ಓ ಬ್ರೈನ್. ಅಲ್ಲಿ ಸ್ಟಾರ್ಟ್ ಆಗಿದ್ದ ಜರ್ನಿನೇ ಅವಳ ಲೈಫಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿ ಇವಾಗಿದೆ. ಬ್ರೈನಾ? ಹಾಗಂದ್ರೆ? ಬ್ರೈನ್ ಓ ಬ್ರೈನ್ ಅನ್ನೋದು ಮಕ್ಕಳಿಗಾಗಿರೋ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಓ, ಮಕ್ಕಳ ಸೆಲ್ಫ್ ಕಾನ್ಫಿಡೆನ್ಸ್, ಮೆಮರಿ, ಅವರ ಕಾನ್ಸಂಟ್ರೇಷನ್, ಲೀಡರ್ಶಿಪ್ ಕ್ವಾಲಿಟೀಸ್ ಎಲ್ಲ ಇಂಪ್ರೂವ್ ಮಾಡಿ ಅವನ್ನ ಲೀಡರ್ಸ್ ಆಗಿ ರಚಿಸ್ತಿದ್ದಾರೆ. ಇದೇ ಅವರದ್ರೇರು ಸ್ಪೆಷಲ್. ಓ, ಇದು ಚೆನ್ನಾಗಿದೆಯಲ್ವಾ? ಬ್ರೈನ್ ಎಲ್ಲಿದೆ? ಅವ್ರಿಗೆ ತುಂಬ ಬ್ರಾಂಚಸ್ ಇದೆ. ನಾವು ನೀಲಾ ಬ್ರೈನ್ ಓ ಬ್ರೈನ್ ಸೆಂಟರ್ಗೆ ಹೋಗ್ತಿದ್ದೀವಿ. ಯು ಕ್ಯಾನ್ ಜಾಯಿನ್ ವಿತ್ ಅಸ್. ಏನು ವಿಷಯ? ಸಿದ್ಧಾರ್ಥ್, ಮಿತ್ರನ್ಗೋಸ್ಕರ ಒಂದು ಅಕಾಡೆಮಿ ನೋಡಿದ್ದೀನಿ. ಅಕಾಡೆಮಿ? ಏನು ಅಕಾಡೆಮಿ? ಬ್ರೈನ್ ಓ ಬ್ರೈನ್ ಕಿಡ್ಸ್ ಅಕಾಡೆಮಿ. ಇವಕ್ಕೆ ಯಾಕೆ ಶುಭ ಇದಲ್ಲ? ನಾವೇ ಮನೇಲಿ ಹೇಳಿಕೊಡೋಣ. ಎಲ್ಲ ಅವ್ನ ಫ್ಯೂಚರ್ಗೋಸ್ಕರ. ಅವರು ಒಂದು ಗ್ಲೋಬಲ್ ಆರ್ಗನೈಸೇಷನ್, ಗಿನ್ನಸ್ ಅವಾರ್ಡ್ಸ್ ತರ ತುಂಬಾ ಅವಾರ್ಡ್ಸ್ನ ಹೋಲ್ಡ್ ಮಾಡೋ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಅದೆಲ್ಲ ಓಕೆ, ಬಟ್ ನಾವಿರೋ ಸಿಚುವೇಶನ್ಗೆ ಇದೆಲ್ಲ ಬೇಕಾ? ಫೀಸ್ ಎಲ್ಲ ಅಫೋರ್ಡಬಲೇ. ನಾನು ಆಲ್ರೆಡಿ ಎಂಕ್ವೈರಿ ಮಾಡಿದ್ದೀನಿ. ಇದು ಅವನ ಫ್ಯೂಚರ್ಗೆ ತುಂಬ ಇಂಪಾರ್ಟೆಂಟ್. ಯಾಕೆ? ವೀಕ್ಲಿ 2 hours ಕ್ಲಾಸ್. ಫ್ಯೂಚರಲ್ಲಿ ಅವನಿಗೆ ದುಡ್ಡು ಸೇರ್ಸೋಕ್ಕಿಂತ ನಾವು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅವನ ಫ್ಯೂಚರ್ನ ಅವನೇ ನೋಡ್ಕೋತಾನೆ. ಇದು ಒಂದ್ಸರಿ ಟ್ರೈ ಮಾಡ್ಬೋದಲ್ವಾ? ಹೇ, ಹೇಗೋಯ್ತು ಫಸ್ಟ್ ಡೇ ಕ್ಲಾಸು? ಹೇ,
ಮಿತ್ರನ್, ಆ ಮೋಟ್ರ್ ಆಫ್ ಮಾಡು ಮಿತ್ರನ್. ಮಿತ್ರನ್, ಕೇಳಿಸ್ತಿದೆಯಲ್ವಾ? ಮೋಟ್ರ್ ಆಫ್ ಮಾಡು. ಏನ್ ಮಾಡ್ತಿದ್ದಾನೆ? ಏನ್ ಕಣ್ಣ? ಏನಿವತ್ತು ಎಷ್ಟು ಖುಷಿಯಾಗಿದ್ದೀರಾ? ಅದು ಏನಿಲ್ಲ, ಬ್ರೈನ್ ಬಗ್ಗೆ ಆಫೀಸ್ ಫ್ರೆಂಡ್ ಜೊತೆ ಮಾತಾಡ್ತಿದ್ದಿ. ಆವಾಗಲೇ ಗೊತ್ತಾಯ್ತು, 2 ತಿಂಗಳು ಮುಂಚೆ ಬಂದ್ರಲ್ಲ ಅಸಿಸ್ಟೆಂಟ್ ಮ್ಯಾನೇಜರು, ಬ್ರೈನ್ಗೆ ಅಲ್ಮಣಿ ಅಂತೆ. ಓ ಹೌದಾ? ಇವಾಗ್ಲೇ ಗೊತ್ತಾಯ್ತು ಅವ್ರು ಇಷ್ಟು ಎಂಗೇಜ್ ಅಲ್ಲಿ ಇಂಥ ಪೊಸಿಷನ್ಗೆ ಬಂದಿದ್ದಾರೆ ಅಂತ. ಅದು ಒಳ್ಳೆ ರೆಪ್ಯುಟೇಷನ್ ಇರೋ ಅಕಾಡೆಮಿ. ಐ ಫೀಲ್ ಸೋ ಟ್ರಸ್ಟೆಡ್. ಹಲೋ, ಬನ್ನಿ, ನಿಮಗಾಗೆ ವೆಯ್ಟ್ ಮಾಡ್ತಾ ಇದ್ದೆ. ಹೇಳಿ ಮ್ಯಾಮ್. ಮಿತ್ರನ್ ಅಕಾಡೆಮಿಕ್ಸಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ನಾಟ್ ಓನ್ಲಿ ಇನ್ ಮ್ಯಾಥ್ಸ್, ಇನ್ ಆಲ್ ಸಬ್ಜೆಕ್ಟ್ಸ್. ಸ್ಟೆಪ್ ಬೈ ಸ್ಟೆಪ್ಪಾಗಿ ಇಂಪ್ರೂವ್ ಮಾಡಿ ಇವಾಗ 10th ರ್ಯಾಂಕಲ್ಲಿದ್ದಾನೆ. ಆ್ಯಂಡ್ ನವ ಡೇಸ್ ವಾಟ್ ಎವರ್ ಸಿಚುವೇಶನ್ ಬಿಟ್ವೀನ್ ದ ಸ್ಟೂಡೆಂಟ್ಸ್ ಈ ಹ್ಯಾಂಡಲ್ಸ್ ಇಟ್ ಇನ್ ಅ ಬೋಲ್ಡ್ ಆ್ಯಂಡ್ ಪೊಲೈಟ್ ಮ್ಯಾನರ್. ಐ ಆಮ್ ಸೋ ಸರ್ಪ್ರೈಸ್ಡ್. ಏನು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ರಿ ಇಂಥ ಬದಲಾವಣೆಗೆ?